ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮೇಷರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭೋದಯಗಳು. ಸ್ನೇಹಿತರೆ, ಈ ಒಂದು ವಿಡಿಯೋ ಬಂದು ಡಿಸೆಂಬರ್ 2025ರಲ್ಲಿ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯದ್ದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಒಳ್ಳೆಯದಿದೆ ಹಾಗೆ ಎಷ್ಟು ಕೆಟ್ಟ ಒಂದು ಸಂದರ್ಭಗಳು ಬರ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಡಿಸೆಂಬರ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬಂದುಬಿಟ್ಟು ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳ ಚಲನವಲನದಿಂದ ನಿಮಗೆ ಸ್ವಲ್ಪ ತೊಂದರೆ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಕೆಲವೊಬ್ಬರು ಸ್ನೇಹಿತರು ಇರ್ತಾರೆ, ಹಿತಶತ್ರುಗಳು ಅಂತಲೂ ಅನ್ಬೋದು. ಅಥವಾ ನಿಮ್ಮನ್ನು ಕಂಡ್ರೆ ಆಗದೆ ಹೊಟ್ಟೆ ಹೊರ್ಕೊಂಡಿರೋರು ಇರ್ತಾರೆ. ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಂದ ಅಥವಾ ನಿಮ್ಮ ಶತ್ರುಗಳಿಂದ ನಿಮಗೆ ಸ್ವಲ್ಪ ತೊಂದರೆ ಕೊಡೋ ಅಂತ ಪ್ಲ್ಯಾನ್ ಮಾಡ್ತಾರೆ ಅವರು. ಸೊ ಆ ಒಂದು ಪ್ಲ್ಯಾನಲ್ಲಿ ನೀವು ಸಿಕ್ಕಾಕೋಬಾರ್ದು. ಏನು ಮಾಡ್ತಾರೆ ಪ್ಲ್ಯಾನು? ಸೊ ನಿಮ್ಮ ಮೇಲೆ ಕೆಟ್ಟದಾಗ ಆಪಾದನೆ ಮಾಡ್ತಾರೆ. ನೀವು ಯಾವುದೋ ಒಂದು ಕೆಲಸದಲ್ಲಿ ಇರ್ತೀರ ಅಂತ ಇಟ್ಕೊಳ್ಳಿ. ಬೇರೆ ಕಡೆ ನೀವು ಎಂಪ್ಲಾಯಾಗಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ನೀವು ಮಾಡೋ ಕೆಲಸದಲ್ಲಿ ಅದಕ್ಕೆ ತಪ್ಪನ್ನ ಹುಡುಕ್ತಾರೆ. ಇದು ನಿಮ್ಮಿಂದನೇ ಆಗಿರೋದು, ನೀವೇ ಮಾಡಿರೋದು, ನೀವೇ ಸರಿ ಮಾಡಿಕೊಡಿ ಅಂತ ನಿಮ್ಮ ಮೇಲೆ ಹೆವಿ ಪ್ರೆಷರ್ ಹಾಕೋದು. ಒಟ್ಟು ನೀವು ಕೆಲಸ ಬಿಟ್ಟು ಹೋಗ್ಬೇಕು, ಅಲ್ಲಿರಬಾರ್ದು. ಆ ಥರ ನಿಮಗೆ ಒಂದು ಆಪಾದನೆ ಬರೋ ಥರ ಮಾಡ್ತಾರೆ. ಇಲ್ಲ ನೀವೇನಾದರೂ ಒಂದು ಶಾಪಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಯಾವುದೋ ಒಂದು ವಸ್ತುನ ನೀವು ಕದ್ದಿದ್ದೀರಾ ಅಂತ ನಿಮ್ಮ ಮೇಲೆ ಆಪಾದನೆ ಮಾಡೋ ಅಂಥದ್ದು. ಇಲ್ಲ ನೀವೇನಾದರೂ ಹೈಯರ್ ಪೊಸಿಷನಲ್ಲಿದ್ದರೆ ಅಲ್ಲಿ ಯಾವುದೋ ಒಂದು ಅನಾಹುತ ಅಂದರೆ ಅದಕ್ಕೆ ನಿಮ್ಮನ್ನು ನೇರ ಹೊಣೆಗಾರನನ್ನಾಗಿ ಮಾಡಿ ತಪ್ಪಿತಸ್ಥರು ನೀವು ಅಂತ ಹೇಳಿ ನಿಮ್ಮನ್ನು ಅವಮಾನ ಮಾಡೋಂಥ ಚಾನ್ಸಸ್ ಮೊದಲನೇ ವಾರ ಭಾಳ ಇದೆ. ಡಿಸೆಂಬರ್ ಮೊದಲನೇ ವಾರ ನೀವು ತುಂಬ ಹುಷಾರಾಗಿರಬೇಕು ಅಂತಲೇ ಹೇಳ್ತೇನೆ. ಇದಕ್ಕೆ ಪರಿಹಾರಗಳನ್ನು ನಾನು ಹೇಳ್ತೀನಿ, ವಿಡಿಯೋ ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ. ಸೊ ಇದು ಮೊದಲನೇ ಎಚ್ಚರಿಕೆ, ನಿಮಗೆ ಸ್ವಲ್ಪ ಹುಷಾರಾಗಿರಿ ಅಂತಲೇ ಹೇಳ್ತೀನಿ. ಇನ್ನು ವ್ಯಾಪಾರ ಮತ್ತು ಉದ್ಯೋಗ ಏನಾದರೂ ನೀವು ಮಾಡ್ತಿದ್ದೀರಾ ಬೇರೆ ಕಡೆ ಅಂತಂದರೆ, ನೀವು ಪ್ರತಿದಿನ ನಿಮ್ಮ ಮನೆ ಎದುರುಗಡೆ ಇರತಕ್ಕಂಥ ತುಳಸಿ ಗಿಡಕ್ಕೆ ಕೆಂಪು ಹೂವಿನಿಂದ ಪೂಜೆನ ಪ್ರತಿದಿನ ಮಾಡಬೇಕು. ಏನು ಜಾಸ್ತಿ ಕೆಲಸ ಏನಿಲ್ಲ. ಹೋಗಿ ಒಂದು ತಾಮ್ರ ಚೆಂಬಿಂದ 1-2 ಹನಿ ನೀರು ಹಾಕಿ ಗಿಡನ ತೊಳೆದ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ಕೆಂಪು ಒಂದೇ ಒಂದು ಹೂವು ಇಟ್ಟು ಉದ್ದಿನ ಕಡೆ ಬೆಳಗಿದ್ರೆ ಸಾಕು. ನೀವು ನಮಗೆಲ್ಲ ಶತ್ರುಗಳನ್ನು ನಿವಾರಣೆ ಮಾಡಮ್ಮ ತಾಯಿ ಅಂತ ಬೇಡ್ಕೊಬಂದರೆ ನಿಮ್ಮ ಎಲ್ಲ ಶತ್ರುಗಳು ಸಹ ಅಲ್ಲಿಂದ ನಿವಾರಣೆ ಆಗಕ್ಕೆ ಬರ್ತಾರೆ. ಸೊ ಮೊದಲನೇ ವಾರ ನೀವು ಸ್ವಲ್ಪ ಹುಷಾರಾಗಿರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು 2ನೇ ವಾರದಲ್ಲಿ ಬುಧನ ಒಂದು ಆಶೀರ್ವಾದದಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ನೀವು ಮಾಡ್ತಾ ಬಂದ್ರಿ ಅಂತಂದರೆ, ನಿಮಗೆ ಯಾರ್ಯಾರಿಗೆ ಮಕ್ಕಳಾಗಿಲ್ಲ, ಸಂತಾನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಸಂತಾನನ ಈ ಒಂದು ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಅಥವಾ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆ ಮಾಡೋದ್ರಿಂದ ನೀವೇನಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಅಂದರೆ, ಅಥವಾ ಇರೋ ಕೆಲಸದಲ್ಲೇ ಪ್ರಮೋಷನ್ ಬೇಕು ಅಂತ ಏನಾದರೂ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ, ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕೆಲಸನೂ ಸಿಗುತ್ತೆ, ಇರೋ ಕೆಲಸದಲ್ಲಿ ಪ್ರಮೋಷನು ಸಿಗುತ್ತೆ. ಇವೆರಡೂ ಆಗೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯಿಂದ. ನೀವು ಆ ದೇವರ ಒಂದು ಆಶೀರ್ವಾದ ಪಡಿಬೇಕಂದ್ರೆ ಅವರ ಪ್ರಾರ್ಥನೆನ ಮಾಡಬೇಕು ಅಂತ ಹೇಳ್ತೀವಿ. ಅಥವಾ ಒಂದು ಸಲ ಹೋಗಿ ದರ್ಶನ ಆದರೂ ನೀವು ಪಡ್ಕೊಂಬರ್ಬೋದು ಆ ದೇವ್ರದ್ದು. ಇನ್ನು ಪ್ರೈವೇಟ್ ಕಂಪ್ನೀಲಿ ನೀವೇನಾದರೂ ಜಾಬ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಪ್ರಮೋಷನ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅಥವಾ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಆಗಿದ್ದರೆ, ಇಲ್ಲ ಸೀನಿಯರ್ ಲೆವೆಲ್ ವರ್ಕರ್ಸ್ ಏನಾದರೂ ಆಗಿದ್ದರೆ, ನೀವು ಒಂದು ಹೈಯರ್ ಪೊಸಿಷನಲ್ಲಿ ಇದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಕೆಲವೊಂದು ಸವಲತ್ತುಗಳು ಜಾಸ್ತಿ ಸಿಗ್ತವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವೇನಾದರೂ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಕೆಲವೊಂದು ಪ್ರಿವಿಲೇಜೇಷನ್ ಸಿಗ್ತಾವಲ್ಲ, ಅವು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಸಿಗ್ತಾವೆ ಅಂತಲೇ ಹೇಳ್ಬೋದು. ನೀವೀಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಕ್ಕೆ ನೀವೇನಾದ್ರು ವೆಯ್ಟ್ ಮಾಡ್ತಿದ್ದೀರ ಅಂದರೆ ಟ್ರಾನ್ಸ್ಫರ್ ಕೂಡ ಸಿಗುತ್ತೆ. ಬಟ್ ಅಲ್ಲಿ ನಿಮಗೆ ನೀವು ಕೇಳಿರೋ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡಲ್ಲ, ಅವ್ರು ಹೇಳಿರೋ ಸ್ಥಳಕ್ಕೆ ನೀವು ಟ್ರಾನ್ಸ್ಫರ್ ಆಗಬೇಕು. ಅದೊಂದು ಬಿಟ್ಟರೆ ಇನ್ನು ಅಲ್ಲಿ ನಿಮಗೆ ಅನುಕೂಲಗಳು ಜಾಸ್ತಿ ಮಾಡ್ಕೊಡ್ತಾರೆ ಅವ್ರು. ನಿಮಗೇನೇನಾದರೂ ಪ್ರಿವಿಲೇಜೇಷನ್ ಬೇಕು ಅಂತಂದರೆ ಎಕ್ಸ್ಟ್ರಾ ಅವೆಲ್ಲ ಹಾಕ್ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದರೆ ಹಿರಿಯರ ಆರೋಗ್ಯ ಏನಿದೆ ಅದು ಸ್ವಲ್ಪ ಸುಧಾರಣೆ ಆಗುತ್ತೆ. ನಿಮ್ಮ ತಂದೆ ತಾಯಿ ಹುಷಾರಿಲ್ಲ ಅಥವಾ ಅಣ್ಣ ತಮ್ಮನಿಗೆ ಯಾರಿಗೂ ಏನೋ ಆಗಿರೋ ಆರೋಗ್ಯ ಸಮಸ್ಯೆ ಆಗಿದೆ ಅಂತಂದರೆ ಈ ಒಂದು ತಿಂಗಳಲ್ಲಿ ಅವರೆಲ್ಲರ ಆರೋಗ್ಯ ಕೂಡ ಸುಧಾರಣೆ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗ, ನೀವು ಸ್ವಂತ ಉದ್ಯೋಗ ವ್ಯವಹಾರ ಏನಾದರೂ ನೀವು ಮಾಡ್ತಿದ್ದೀರಾ, ಸ್ವಂತ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದವರಿಗೆ, ಸ್ವಂತ ಬಿಸ್ನೆಸ್ ಅಂದರೆ ಈಗ ಭೂ ಸಂಬಂಧಿ ವರ್ಕ್ ಏನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮ ಆಗಿರ್ಬೋದು, ಅಥವಾ ನೀವೇನಾದರೂ ಬ್ರೋಕರ್ಸ್ ಆಗಿದ್ದರೆ ರಿಯಲ್ ಎಸ್ಟೇಟಲ್ಲೇ ನೀವು ಸೈಟ್ ಸೇಲ್ ಮಾಡೋದು, ಸೈಟ ಕೊಡಿಸೋದು, ಈ ಥರ ಏನಾದರೂ ನೀವು ವರ್ಕ್ ಮಾಡ್ತಿದ್ದೀರಾ, ಅಥವಾ ನಿಮ್ಮದೇ ಏನಾದರೂ ಸೈಟ್ಗಳನ್ನು ನಿಮ್ಮ ಜಾಗದಲ್ಲಿ ಸೈಟ್ ಮಾಡಿ ಅವನ್ನ ನೀವು ಏನಾದರೂ ಮಾರಾಟ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳು
ತುಂಬ ಅಂದರೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದರೆ ಈ ಡಿಸೆಂಬರ್ ಮಂತಲ್ಲಿ ನಿಮಗೆ ಭೂಮಿ ಸಂಬಂಧಪಟ್ಟಂತಕ್ಕಂಥ ಯಾವುದೇ ನೀವು ಕೆಲಸ ಮಾಡಿದರೂ ಕೂಡ ಅಧಿಕ ಧನಲಾಭ ಇದೆ ಈ ಒಂದು ಇದರಲ್ಲಿ. ಬಟ್ ನೀವು ಕೇರ್ಫುಲ್ಲಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಹುಷಾರಾಗಿ ನೋಡ್ಕೊಂಡು ನೀವು ವರ್ಕ್ ಮಾಡಿದರೆ ಬೆಸ್ಟು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಜಾಸ್ತಿ ಇದೆ. ನೀವು ಆರಾಮಾಗಿರ್ತೀರ, ಏನು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಒಟ್ಟು ಎಲ್ಲ ಒಂದು ಉದ್ಯೋಗಗಳಲ್ಲೂ ಸಹ ಅಧಿಕ ಧನಲಾಭ ಅಂತಲೇ ಹೇಳ್ಬೋದು. ನಿಮಗೆ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಧನಲಾಭ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ, ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಸೊ ಕೆಲಸ ಮಾಡೋ ಸ್ಥಳದಲ್ಲಿ ನೀವು ಯಾವಾಗಲೂ ಸಂತೋಷವಾಗಿ ಇರ್ತೀರ ಅಂತ ಹೇಳ್ಬೋದು. ಹಾಗೆಯೇ ಈ ಡಿಸೆಂಬರ್ ಮಂತಲ್ಲಿ ಹೊಸ ವರ್ಷ, ಸೊ ಹೊಸ ಈ ಹಳೆ ವರ್ಷ ಮುಗಿದು ಹೊಸ ವರ್ಷ ಜಾಯ್ನ್ ಆಗ್ತೀರಾ, ಹೊಸ ಸ್ನೇಹಿತರು ಕೂಡ ಸಿಗ್ತಾರೆ, ಎಂಜಾಯ್ ಮಾಡ್ತೀರಾ, ಸಣ್ಣ ಪುಟ್ಟ ಟ್ರಿಪ್ಗಳನ್ನು ನೀವು ಮಾಡ್ತೀರಾ ಅಂತ ಪಂಚಾಂಗದಲ್ಲಿ ಹೇಳ್ತಾ ಇದೆ. ಇನ್ನು ನೀವು ನಿಮಗಿನ್ನೂ ಒಳ್ಳೇದಾಗಬೇಕು, ಯಾವುದೇ ರೀತಿಯ ತೊಂದರೆ ಬರಬಾರ್ದು ಅಂದರೆ ಪ್ರತಿದಿನ ಸೂರ್ಯದೇವನಿಗೆ ನಮಸ್ಕಾರ ಮಾಡೋದನ್ನ ಮರಿಬೇಡಿ. ಪ್ರತಿದಿನ ಸೂರ್ಯದೇವನ ನೀವು ನಮಸ್ಕಾರ ಮಾಡೋದ್ರಿಂದ, ಸೂರ್ಯದೇವನ ಆಶೀರ್ವಾದದಿಂದ, ಶುಕ್ರದೇವರ ಆಶೀರ್ವಾದದಿಂದ ನಿಮಗೆ ಧನಲಾಭ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಟೋಟಲಿ ಹೇಳಬೇಕು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ರಾಜಯೋಗ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಸಡನ್ಲಿ ಕೆಲವೊಂದು ಕಡೆಯಿಂದ ದುಡ್ಡು ಬರುತ್ತೆ. ಅದು ನೀವು ಕೆಲಸ ಮಾಡಿದ್ರಿಂದ ಆಗಿರ್ಬೋದು, ವ್ಯವಹಾರದಿಂದ ಆಗಿರ್ಬೋದು, ಅಥವಾ ಸಾಲ ಕೂಡ ಆಗಿರ್ಬೋದು. ಯಾವುದೋ ಒಂದು ರೂಪದಲ್ಲಿ ಹಣ ಬರುತ್ತೆ. ಹಣನ ನೀವು ಆರೋಗ್ಯಕ್ಕೋಸ್ಕರನೂ ಖರ್ಚು ಮಾಡ್ತೀರಾ. ಅದು ಬಿಟ್ಟರೆ ದುಂದುವೆಚ್ಚ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯ ಸರಿ ಇಲ್ಲ ಅಂತಂದರೆ ಆರೋಗ್ಯಕ್ಕೋಸ್ಕರ ನೀವು ಬೇಕಾದ್ರೆ ಸಾಲ ಮಾಡಿ ಆದರೂ ಆರೋಗ್ಯ ತೋರಿಸ್ಕೊಳ್ಳಿ, ಹುಷಾರಾಗಿರಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಹಣ ಅಂದರೂ ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಈ ತಿಂಗಳಲ್ಲಿ ಬಂದಿರೋ ಹಣನ ನೀವು ಹುಷಾರಾಗಿ ಖರ್ಚು ಮಾಡ್ಕೊತ ನಿಮ್ಮ ವ್ಯಾಪಾರ, ಉದ್ಯೋಗ, ವ್ಯವಹಾರಗಳಲ್ಲಿ ನೀವು ಇನ್ನೂ ಅಧಿಕವಾಗಿ ಮುನ್ನಡಿಬೇಕು ಅನ್ನೋದೇ ನಮ್ಮ ಆಸೆ. ಚೆನ್ನಾಗಿ ಬೆಳೀರಿ, ಯಾವುದೇ ರೀತಿಯ ತೊಂದರೆ ಮಾಡ್ಕೋಬೇಡಿ. ಹಾಗೆಯೇ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಗೆ ಏನು ತೊಂದರೆ ಇರುತ್ತೆ, ಹಿತಶತ್ರುಗಳು ಜಾಸ್ತಿ ಇರ್ತಾರೆ, ಅವರಿಂದ ನೀವು ಸ್ವಲ್ಪ ಹುಷಾರಾಗಿರಿ. ಅಧಿಕವಾಗಿ ಅವ್ರ ಜೊತೆ ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೊನೆ ವಾರದಲ್ಲಿ, ಡಿಸೆಂಬರ್ ಕೊನೆ ವಾರದಲ್ಲಿ ನಿಮಗೆ ವ್ಯಾಪಾರ ಮತ್ತು ವ್ಯವಹಾರ ಏನಿದೆ ಅದರಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಬರೋಂಥ ಚಾನ್ಸಸ್ ಇದೆ. ನೀವು ಶೇರ್ ಮಾರ್ಕೆಟ್ ಇಲ್ಲಾಂದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ, ಅಥವಾ ಇಂಟ್ರಾಡೇಯಲ್ಲಿ ಏನಾದರೂ ನೀವು ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿನೂ ಕೂಡ ನಿಮಗೊಂದು ಜಾಸ್ತಿ ಲಾಭ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು.